ಹೆಲೋ ಗೈಸ್, ವೆಲ್ಕಮ್ ಟು ಅಕ್ಷಿತ ಸಾಲಿಯನ್ ಯೂಟ್ಯೂಬ್ ಚಾನಲ್. ಇವಾಗ ನಾನು ಮತ್ತು ನಾನು ಕಲಿತ ಪ್ರೈಮರಿ ಸ್ಕೂಲ್ಗೆ ಹೊರಟಿದ್ದೇವೆ. ಇವತ್ತು ಅಲ್ಲಿದು ಸ್ಕೂಲ್ ಡೇ, ಅದಕ್ಕೆ ನಾವಿಬ್ಬರು ರೆಡಿಯಾಗಿದ್ದೇವೆ. ಅಲ್ಲಿ ಸಿಗುವ. ಇದೇ ನೋಡಿ ನಾನು ಕಲಿತ ಹಿಂದೂ ಹೈಯರ್ ಪ್ರೈಮರಿ ಸ್ಕೂಲ್. ಈ ಶಾಲೆಗೆ 118 ವರ್ಷ ಆಯಿತು ಅಂತ ಹೇಳ್ತಾ ಇದ್ರು ನನ್ನಮ್ಮ. ಪ್ರೋಗ್ರಾಮ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ನಾವು ಬರುವಾಗ ಸ್ವಲ್ಪ ಲೇಟ್ ಆಯಿತು, ಒಂದು ಹಾಫ್ ಆನ್ ಅವರ್. ಇವಾಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ನಡೀತಾ ಇದೆ. ವಿದ್ಯಾರ್ಥಿ ನಾನು ಒಬ್ಬ ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಹೆಮ್ಮೆ. ಆವಾಗಲೇ ಸಂಚಾಲಕರು ಮಾತಾಡುವಾಗ ಹೇಳಿದರು, ಈ ಶಾಲೆಗೆ ಅಷ್ಟು ಒಳ್ಳೆಯ ಇತಿಹಾಸ ಇದೆ ಅಂದರೆ ಇದರಲ್ಲಿ ಕಲಿತಂತಹ ಅದೆಷ್ಟೋ ವಿದ್ಯಾರ್ಥಿಗಳು, ಸಮಾಜದಲ್ಲಿ ಗಣ್ಯರು, ಬಹಳಷ್ಟು ಜೀವಮಾನ ಶ್ರೇಷ್ಠ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಪರಿಚಯಿಸಿದಂತಹ ಶಾಲೆ ನಮ್ಮ ಶಾಲೆ. ಇಂಥ ಶಾಲೆಯಲ್ಲಿ ನೀವು ಕಲಿತಾ ಇದ್ದೀರಿ, ನೀವು ಕೂಡ ಧನ್ಯರು. ಶಾಲೆ ಒಂದು ಉತ್ತಮ ರೀತಿಯಾಗಿ ಮುಂದುವರಿಬೇಕಾದ್ರೆ ಆ 4 ಚಕ್ರಗಳು ಸಮಾನವಾಗಿ ಚಲಿಸಿದಾಗ ಮಾತ್ರ ಶಾಲೆಯನ್ನು ಒಂದು ಪ್ರಗತಿದಾಯಕವಾಗಿ ಮುನ್ನಡೆಸಲಿಕ್ಕೆ ಸಾಧ್ಯವಿದೆ. ಅಂದರೆ ಶಾಲೆ ಖಂಡಿತವಾಗಿಯೂ ಯಶಸ್ವಿಯಾಗಿ ಮುಂದುವರಿಯುತ್ತದೆ. ಒಳ್ಳೆಯ ಶಿಕ್ಷಕ ವೃಂದ ಇದೆ. ಯಾಕಂದ್ರೆ ಕನ್ನಡ ಮೀಡಿಯಂ ಪ್ರಾಧ್ಯಾಪಕರಾಗಿರುವಂತವರು ಈಗ ಬಹಳಷ್ಟು ತರಬೇತಿಗಳನ್ನು ಪಡೆದು ಈ ಒಂದು ಹುದ್ದೆಗೆ ಬಂದಿರ್ತಾರೆ. ಕಂಪನ್ನು ಎಲ್ಲೆಡೆಗೆ ಪಸರಿಸಲು ನಾವೆಲ್ಲರೂ ಸಿದ್ಧರಾಗಿದ್ದೇವೆ. ನಮ್ಮ ವಿದ್ಯಾಸಂಸ್ಥೆಯ ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ಮಂಡಿಸಲು ಇಚ್ಛಿಸುತ್ತೇನೆ. 1907ರಲ್ಲಿ ಪ್ರಾರಂಭಗೊಂಡ ಈ ಶಾಲೆಯನ್ನು ದಿವಂಗತ ಟಿ ಶೇಷಗಿರಿ ಪೈ ಅವರು ಪ್ರಾರಂಭಿಸಿ 20 ವರ್ಷ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. 1907ರಲ್ಲಿ ಪ್ರಾರಂಭದ ಈ ಶಾಲೆಯಲ್ಲಿ ಶ್ರೀ ಪದ್ಮನಾಭ ಬಾಳಿಗರು ಸಂಚಾಲಕರಾಗಿದ್ದರು. ಡಾಕ್ಟರ್ ಟಿ ಎಂ ಪೈ ಅವರು ಉಪಾಧ್ಯಾಯರಾಗಿದ್ದರು. ಡಾಕ್ಟರ್ ಟಿ ಎಂ ಪೈ ಅವರು ಶಾಲೆಯನ್ನು ಅಭಿವೃದ್ಧಿಗೊಳಿಸಲು ಮುಂಬೈಗೆ ಹೋಗಿ ಒಂದಿಗೆ ರೂಪದಲ್ಲಿ ಹಣ ಸಂಗ್ರಹಿಸಿ ಶಾಲೆಗೆ ಬೇಕಾದ ವಸ್ತುಗಳನ್ನು ತರಿಸಿ ಶಾಲೆಯನ್ನು ಮುನ್ನಡೆಸಿದರು. ಈ ಶಾಲೆಯ ಪ್ರಗತಿಗೆ, ಮುನ್ನಡೆಗೆ, ಅಭಿವೃದ್ಧಿಗೆ ಕಾರಣೀಭೂತರಾದ ಶ್ರೀ ಟಿ ಉಪೇಂದ್ರ ಪೈ, ಡಾಕ್ಟರ್ ಟಿ ಎಂ ಪೈ, ಡಾಕ್ಟರ್ ಎ ವಿ ಬಾಳಿಗ, ಶ್ರೀ ಟಿ ರಮೇಶ್ ಪೈ ಇವರುಗಳ ಕೊಡುಗೆ ಅಪಾರ. ಡಾಕ್ಟರ್ ಟಿ ಎಂ ಪೈ ಅವರ ಬಾಲ್ಯಾವಸ್ಥೆಯ ಸ್ಫೂರ್ತಿ ಅಂಕುರಿಸಿದೆ ಕಲ್ಯಾಣಪುರದ ಹಿಂದೂ ಎಲಿಮೆಂಟರಿ ಶಾಲೆಯಲ್ಲಿ. ಇತಿಹಾಸ ಇರುವ ಹಾಗೂ ಅನೇಕ ಗಣ್ಯ ವ್ಯಕ್ತಿಗಳು ಈ ಶಾಲೆಯಲ್ಲಿ ವಿದ್ಯಾರ್ಜನೆಗೊಂಡ ಈ ಶಾಲೆ ಬಹಳ ಬೇಸರದ ಸಂಗತಿ ಎಂದರೆ ನಾವಿರುವಾಗ ಇರುವಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಈಗಿಲ್ಲ. ಇದು ಇಲ್ಲಿ ಅಂತಲ್ಲ, ಅನೇಕ ಕನ್ನಡ ಮಾಧ್ಯಮ ಶಾಲೆಗಳ ಪರಿಸ್ಥಿತಿ. ಹಾಗಾಗಿ ಇದು ನಮ್ಮ ಶಾಲಾಡಳಿತ ಮಂಡಳಿಯವರಿಗೂ, ಶಿಕ್ಷಕರಿಗೂ, ಶತಮಾನೋತ್ಸವ ಸಮಿತಿಯವರಿಗೂ, ಹಳೆ ವಿದ್ಯಾರ್ಥಿಗಳು ಎಲ್ಲರಿಗೂ ಒಂದು ಚಿಂತಾಜನಕ ವಿಷಯ. ನಾನು ಹೇಳ್ತೇನೆ, ನಾವೆಲ್ಲರೂ ಕೂಡ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತರು. ಈಗ ನಾನು ನನ್ನ ಮಕ್ಕಳನ್ನು ಕೂಡ ಕನ್ನಡ ಮಾಧ್ಯಮ ಶಾಲೆಗೆ ಕಲಿಸಿದ್ದೇನೆ. ನಾನು ಕಳಿಸಿದ ಉದ್ದೇಶ, ಮುಖ್ಯವಾದ ಉದ್ದೇಶ ಅಂತ ಹೇಳಿದ್ರೆ ನಮ್ಮ ಭಾಷೆ ಸಂಸ್ಕೃತಿಯನ್ನು ಉಳಿಸಬೇಕು ನಾವು. ಈ ಕಾರಣಕ್ಕೆ ನಾನು ಕಳಿಸಿದ್ದೆ ಹೊರತು ಮತ್ತೆ ನಾನು ದುಡ್ಡಿರಲಿಲ್ಲ. ಆಗಿನ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಇತ್ತು, ಇವತ್ತು ಅಷ್ಟಿಂದ ಇರ್ಬೋದು, ಆಗಿನ ಕಾಲದಲ್ಲಿ ಇತ್ತು, ಆದರೂ ನಾನು ಕಳಿಸ್ತಿಲ್ಲ. ಯಾಕಂದ್ರೆ ನನ್ನ ಕನ್ನಡ ಮಾಧ್ಯಮ ಶಾಲೆ ಬೆಳೆಸಬೇಕು. ನಾವು ಕನ್ನಡ ಮಾಧ್ಯಮ ಶಾಲೆ, ನಾನು ಊಟ ಮಾಡಿದ್ದು ಕನ್ನಡ ಮಾಧ್ಯಮ ಶಾಲೆಯಿಂದ. ಈ ರೀತಿ ಒಂದು ಭಾಷೆ ಮೇಲೆ ಪ್ರೀತಿಯಿಂದ ನಾನು ಕನ್ನಡ ಮಾಧ್ಯಮ ಶಾಲೆಗೆ ನನ್ನ ಮಕ್ಕಳನ್ನು ಕಳಿಸಿದ್ದೇನೆ. ಅಥವಾ ಯಾವುದೇ ಒಂದು ನಮ್ಮ ಬೇಕಾಗುವ ವಸ್ತುಗಳ ನೀಡುವುದರಲ್ಲಿ ಅವರು ಎತ್ತಿದ ಕೈ, ಸಮವಸ್ತ್ರ ಇರಲಿ ಅಥವಾ ಮಕ್ಕಳಿಗೆ ಸಿಟಿಡಿಯಾ ಅಥವಾ ಯಾವುದೇ ಒಂದು ಕಾರ್ಯದಲ್ಲಿ ಸಹಿತ ಅವರು ತಮ್ಮ ಒಂದು ದೇಣಿಗೆಯನ್ನು ನೀಡಿ ಸಹಕರಿಸಿದ್ದಾರೆ. ಅವರೆಲ್ಲರನ್ನೂ ಆಡಳಿತ ಮಂಡಳಿ ಪರವಾಗಿ ಧನ್ಯವಾದ ಹೇಳಿ ಬಯಸ್ತೇನೆ.
ಇವರ ಡ್ಯಾನ್ಸ್ ಎಲ್ಲ ನೋಡ್ತಾ ಇರಬೇಕಿದ್ರೆ ನನಗೆ ನನ್ನ ಸ್ಕೂಲ್ ಡೇಸ್ ನೆನಪಾಗ್ತಾ ಇತ್ತು. ನಾನು ಕೂಡ ಇದೇ ಥರ ಡ್ಯಾನ್ಸ್ ಮಾಡ್ತಾಯಿದ್ದೆ. ಒಂದಲ್ಲ 2-3 ಡ್ಯಾನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ. ಈ ಮೂಮೆಂಟಲ್ಲಿ ನನಗೆ ನಮ್ಮ ಡ್ಯಾನ್ಸ್ ಕಲಿಸ್ತಾ ಇದ್ದ ಮಲ್ಲಿಕಾ ಟೀಚರ್ ನೆನಪಾದರು.
ಇವರೆಲ್ಲ ಇಲ್ಲಿ ಇವಾಗ ವರ್ಕ್ ಮಾಡ್ತಾ ಇರೋ ಟೀಚರ್ಸ್ ಅವರು. ನಾನು ಕಲಿಬೇಕಿದ್ರೆ ಇದ್ದ ಟೀಚರ್ಸ್ ಯಾರು ಇವಾಗ ಇಲ್ಲಿ ವರ್ಕ್ ಮಾಡ್ತಾ ಇಲ್ಲ. ಆ್ಯಂಡ್ ನನ್ನ ಅಮ್ಮ ಕೂಡ 40 ಇಯರ್ಸಿಂದ ಇಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾಯಿದ್ರು. ಇವಾಗ ರಿಟೈರ್ಡ್ ಆಗಿದ್ದಾರೆ. ಸೊ ಅವರನ್ನು ಕೂಡ ಇನ್ವೈಟ್ ಮಾಡಿದರು. ಓಕೆ, ಇವತ್ತು ನನ್ನ ಸ್ಕೂಲ್ಗೆ ವಿಸಿಟ್ ಮಾಡಿದ್ದು ಮತ್ತು ನನ್ನ ಸ್ಕೂಲ್ ಡೇಸ್ ಮೆಮೊರೀಸ್ ನಿಮ್ಮ ಜೊತೆ ಶೇರ್ ಮಾಡಿ ತುಂಬಾ ಖುಷಿ ಆಯಿತು. ನಿಮಗೂ ಕೂಡ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.